ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಇವತ್ತು ಕ್ರಿಸ್ಮಸ್ ಇತ್ತಲ್ವ, ಅದಕ್ಕೆ ಆಚೆ ಹೋಗಿದ್ವಿ, ಏಷಿಯನ್ ಮಾಲ್ಗೆ ಹೋಗಿದ್ವಿ. ಅದಕ್ಕೆ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇವಾಗ ಕ್ರಿಸ್ಮಸ್ದು ಡೆಕೋರೇಷನ್ ಅಂತ ಹೇಳಿ ಹೋಗಿದ್ವಿ. ಕೌಶಿಕರಪ್ಪ ಅವನದೆಲ್ಲ ಫೋಟೋ ತೆಗಿತಾ ಇದ್ವಿ, ಚಿನ್ನಿದು ಫೋಟೋದೆಲ್ಲ ತೆಗಿತಾ ಇದ್ವಿ. ಇವಾಗ ಅವಳ ಫೋಟೋ ಚೆನ್ನಾಗಿ ಬಂದರೆ ಅವನ್ನೇ ಒಂದು ಸ್ವಲ್ಪ ಇವನು ಆಲ್ಬಮ್ ಗತೆ ಮಾಡಿಕೊಂಡು ಅವನ್ನೇ ಇಟ್ಕೊಳ್ಳೋಣ ಅಂತ ಹೇಳಿ, ಫೋಟೋ ಶೂಟ್ ಏನು ಬೇಡ ಅಂತ ಹೇಳಿ, ಅವಳು ಸುಮ್ಮನೆ ಇರಲ್ಲ, ಅಮ್ಮ ಬೈತಾಯಿದ್ರು, ನೇದರಾಗುತ್ತೆ, ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ, ಅದಕ್ಕೆ ಹಾಗೆ ನೋಡಿ ಇವಾಗ ಏನು ಫೋಟೋ ತೆಗಿತೇವಲ್ವ ಅವನ್ನೇ ಒಂದು ಬಾಂಬ್ ಮಾಡಿಕೊಂಡು ಅದನ್ನೇ ಇಟ್ಕೊಳ್ಳೋಣ ಅಂತ ಹೇಳಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ತುಂಬಾ ಚೆನ್ನಾಗಿ ಬಂದವು ಫೋಟೋ ಅಂತೂ. ನಿಮಗೆ ಹೇಗೆ ಅನ್ನಿಸ್ತು ಹೇಳಿ ಅಂತ ಹೇಳಿ ಕಮೆಂಟ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಬಾಯ್. ಪೂರ್ತಿಯಾಗಿ ವಿಡಿಯೋ ನೋಡಿ. ಕೈ ಕೊಡೋಣ ಫಸ್ಟ್ ಒಂದು ಫ್ಲೋರ್ ಗುಡಿಸಿ ಬರೋಣ. ಕೈ ತೆಗಿ ಬಾಯಿಂದ ಎತ್ಕೋ, ಎಲ್ಲ ಕುತ್ಕೋ. ಕೈ ತಳಗಿಡಿ, ನೋಡಿ ಈ ಕಡೆ. ಗಾಡಿ ಮಾಡಿದ್ರೆ ನಾಡ್ದು ಫಂಕ್ಷನ್ ಇದ್ದಿಲ್ಲ ಅಲ್ಲಿ ನಿಂತ್ಕೊಳ್ಳಿ. ಕ್ರಿಸ್ಮಸ್ ನಿಂತ್ಕೋಗಲ್ಲ ಚಿಲ್ಲಿ ಆಟೋದ ಬನ್ನಿ ಅಂತ ಜಲ್ದಿ ಬಂದಿವಿ. ಬಸ್ಸಲ್ಲಿ ಲೇಟ್ ಆಗುತ್ತೆ. ನೋಡಿ ಇವಾಗ ಮಾಲ ಪೇಶಾಗಿ ಬಂದಿದ್ದೀವಿ, ಅಡ್ಡಾಡ್ತಾ ಇದ್ದೀವಿ. ಇನ್ನು ನಮ್ಮ ಚಿನ್ನಿ ಅಂತೂ ಹಿಡಿಯೋಕ್ಕಾಗ್ತಾ ಇಲ್ಲ, ಫುಲ್ ಖುಷಿ ಪಡ್ತಾ ಇದ್ದಾರೆ ಅವಳು. ಇಲ್ಲಿ ಫೋಟೋ ತೆಗಿಯಂಬಾರ. ನೀನು ಕೈ ತಳಗ್ ಬಿಡು, ಹಂಗೆ ಮಾಡಬೇಡ. ಅದು
ಸರಿ ಸರ್. ಏಷ್ಯಾದಲ್ಲೇ ಅತಿ ಹೆಚ್ಚಿನ ದೊಡ್ಡ ಮಾಲ್ ಅಂದರೆ ಇದೆ ನೋಡಿ. ಇದೇ ನಮಗೆ ಬೆಂಗಳೂರಲ್ಲಿ ಅತಿ ದೊಡ್ಡ ಮಾಲ್ ಅಂದರೆ ಏಷ್ಯನ್ ಮಾಲ್ ಅಂತ ಹೇಳಿಬಿಟ್ಟು. ನಾನು ತುಂಬ ದಿನ ಆಗಿತ್ತು, ಹೋಗಿದ್ದೆ ಒಂದು ಸಾರಿ. ನಮ್ಮ ಚಿನ್ನಿ ಫಸ್ಟು ಪ್ರೆಗ್ನೆಂಟ್ ಇರುವಾಗ ಹೋಗಿದ್ದೆ, ಮತ್ತೆ ಹೋಗಿರಲಿಲ್ಲ. ಮತ್ತು ಇವಾಗ ಹೆಂಗೂ ಕ್ರಿಸ್ಮಸ್ದು ಡೆಕೋರೇಷನ್ ಮಾಡಿರ್ತಾರೆ ಅಂತ ಹೇಳಿ ಹೋಗಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದು. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಾನೇನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾಯಿಲ್ಲ ಇದಕ್ಕೆ, ಹಂಗೆ ನ್ಯಾಚುರಲ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ರಿಗೂ ಬಾಯ್. ನನ್ನ ಮಗಳಂತೂ ನೋಡಿ, ಅವಳ ಫೋಟೋ ಎಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಯಾವ ಥರ ಬಂದಿದೆ ಏನು ಅಂತ ಹೇಳಿ. ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಫೋಟೋ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಪೂರ್ತಿ ವಿಡಿಯೋ ನೋಡಿ. ನಡೀತಮ್ಮ ಅವಲ್ಲ ಅರ್ಬಿ ತಾಳಿ ಇಳಿಸ್ಬೇಕು, ಮತ್ತೆ ಹೊಡ್ಸ್ಕೊತೀವಿ ಕೈಲಿ. ಬಾ ಬರಬಾರ್ದು, ಬಾ ಇಲ್ಲೇ ಬಡಿಸ್ಕೊಳಕ ನನ್ನ ಕೈ. ನೀವು ಮಂದಿ ನೋಡಿ 10 kg ಬೇಕು ನೋಡಮ್ಮ. ಮುಟ್ಟಿಸ್ಕೊಡಲ್ಲ ಬೇಡಮ್ಮ.
ಇಲ್ಲಿ ಬೈತ ಚಿನ್ನಿ ಏಯ್ ಮಣ್ಣೆತ್ತ ನೋಡು ತಗೊಳ್ಳ ಏಯ್ ನೋಡು ಅಲ್ಲಿ